ಮಿತ್ರರೇ, ರಾಮ ಜನ್ಮಭೂಮಿ ವಿವಾದ 1949ರಿಂದಲೇ ತೀವ್ರ ರೂಪ ತಾಳಿದ್ದರೂ 1952ರ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದ ಹಿಡಿದು 1980ರ ಜನರಲ್ ಎಲೆಕ್ಷನ್ವರೆಗೂ ಆ ವಿಚಾರವನ್ನು ತನ್ನ ಅಜೆಂಡಾದಲ್ಲಿ ಸೇರಿಸಿಕೊಳ್ಳದ ಜನಸಂಘ ಮತ್ತು ಬಿಜೆಪಿ 1984ರ ಸೋಲಿನ ನಂತರ ಈ ವಿವಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ರಾಜಕೀಯ ಬೆಳವಣಿಗೆಗೆ ಮೆಟ್ಟಿಲು ಮಾಡಿಕೊಂಡಿತು. ರಾಮಮಂದಿರ ಹೋರಾಟಕ್ಕೆ ಬೆಂಬಲ ನೀಡಿತು. ಪರಿಣಾಮ ಬಿಜೆಪಿ ಸಂಘಟನೆ ವೇಗವಾಗಿ ಇಡೀ ದೇಶಕ್ಕೆ ವ್ಯಾಪಿಸಿತು. 1989ರ ಚುನಾವಣೆಯಲ್ಲಿ 85 MP ಸೀಟ್ಗಳನ್ನು ಗೆದ್ದುಕೊಂಡಿತು. ಇದರಿಂದ ಉತ್ತೇಜಿತರಾದ LK ಅಡ್ವಾಣಿ ಸರಿಯಾದ ಸಮಯ ನೋಡಿ ಸೆಪ್ಟೆಂಬರ್ 1990ರಲ್ಲಿ ಅಯೋಧ್ಯೆಗೆ ರಥಯಾತ್ರೆಯನ್ನು ಆರಂಭಿಸಿದರು. ಇಡೀ ದೇಶದಲ್ಲಿ ಕಲ್ಲೋಲ ಉಂಟಾಯಿತು. ಗುಜರಾತ್ನ ಸೋಮನಾಥದಿಂದ ಆರಂಭವಾಗಿದ್ದ ಅಡ್ವಾಣಿ ರಥಯಾತ್ರೆ ಬಿಹಾರ ತಲುಪಿದಾಗ ಅದನ್ನು ತಡೆಯಲಾಯಿತು. ಲಾಲು ಪ್ರಸಾದ್ ಯಾದವ್ ಅಡ್ವಾಣಿ ಅವರನ್ನು ಬಂಧಿಸಿದರು. ಇದಾದ 2 ವರ್ಷಕ್ಕೆ ಸಾವಿರಾರು ಕರಸೇವಕರು ಅಯೋಧ್ಯೆಯಲ್ಲಿ ಒಟ್ಟುಗೂಡಿ ಬಾಬರಿ ಮಸೀದಿ ಧ್ವಂಸಗೊಳಿಸಿದರು. ಹಲವಾರು ಕರಸೇವಕರ ಸಾವಿನೊಂದಿಗೆ ಈ ಹೋರಾಟ ಅಂತ್ಯವಾಯಿತು. ಸೇಡಿನ ಜ್ವಾಲೆಯಲ್ಲಿ ಉತ್ತರ ಪ್ರದೇಶ ಒತ್ತಿ ಉರಿಯಿತು. ಕರಸೇವಕರ ಸಾವಿಗೆ ಪ್ರತೀಕಾರವಾಗಿ ನಡೆದ ಗಲಭೆಗಳಲ್ಲಿ 2,000 ಮಂದಿ ಮೃತಪಟ್ಟರು. RSS, VHP, BJP ನಾಯಕರ ಬಂಧನವಾಯಿತು. BJP VP ಸಿಂಗ್ ಅವರ ಜನತಾದಳ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ವಾಪಸ್ ಪಡೆಯಿತು. ಇದು ಹೊಸ ಸಾರ್ವತ್ರಿಕ ಚುನಾವಣೆಗೆ ದಾರಿಯಾಯಿತು. ರಥಯಾತ್ರೆಯ ಪ್ರಭಾವ 1991ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಏಟಿಗೆ 120 ಸ್ಥಾನಗಳಿಗೆ ಜಿಗಿಯಿತು. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸಿತು. ಮುಂದೆ ಒಂದೇ ಸಮನೆ ಬಿಜೆಪಿ ಬೆಳವಣಿಗೆ ಗ್ರಾಫು ಏರುತ್ತಲೇ ಹೋಯಿತು. 1996ರಲ್ಲಿ 161 ಸ್ಥಾನ ಗೆದ್ದು ಸಂಸತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಯಿತು ಬಿಜೆಪಿ. ಮುಂದೆ 1999ರಲ್ಲಿ 182 ಸ್ಥಾನ ಗೆದ್ದು NDA ಮೈತ್ರಿಕೂಟ ರಚಿಸಿಕೊಂಡು ವಾಜಪೇಯಿ ಪ್ರಧಾನಿಯಾದರು. ಸ್ವಾತಂತ್ರ್ಯ ಬಂದು 52 ವರ್ಷಗಳ ನಂತರ ಕಾಂಗ್ರೆಸ್ಸೇತರ ಸರ್ಕಾರವೊಂದು 5 ವರ್ಷ ಪೂರ್ಣಾವಧಿಗೆ ಭಾರತದಲ್ಲಿ ಆಡಳಿತ ನಡೆಸಿತು. 2014ರ ಚುನಾವಣೆ ವೇಳೆಗೆ ಪ್ರಧಾನಿ ಅಭ್ಯರ್ಥಿಯಾದ ನರೇಂದ್ರ ಮೋದಿ 282 ಸ್ಥಾನ ಗೆದ್ದು ಪೂರ್ಣ ಬಹುಮತದೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು. ರಾಮಮಂದಿರ ರಥಯಾತ್ರೆ ಮೂಲಕ LK ಅಡ್ವಾಣಿ ಬಿಜೆಪಿಯನ್ನು ಇಡೀ ದೇಶಕ್ಕೆ ಹಬ್ಬಿಸಿ ಬಲ ತುಂಬಿದರೆ, ಅವರ ರಥಯಾತ್ರೆಯ ಉಸ್ತುವಾರಿ ಹೊತ್ತಿದ್ದ ನರೇಂದ್ರ ಮೋದಿ ಬಿಜೆಪಿಯನ್ನು ಸ್ವಯಂಬಲದ ಮೇಲೆ ಅಧಿಕಾರಕ್ಕೆ ತಂದು ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದರು. 3ನೇ ಸಲ ಪ್ರಧಾನಿಯಾಗಿ ದಾಖಲೆ ಬರೆದರು. ಇಂತಹ ಬಿಜೆಪಿ ಪಕ್ಷಕ್ಕೀಗ ಅತಿ ಕಿರಿಯ ವಯಸ್ಸಿನ 45 ಅಂದರೆ ಬಿಜೆಪಿಯದೇ ವಯಸ್ಸಿನ ನಿತಿನ್ ಜಬಿನ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ.